ಮುರುಗಮಲ್ಲ ಊರು ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತಂದರೆ ಶಿಸ್ತು ಕ್ರಮ. ಶಾಂತಿ ಸಭೆಯಲ್ಲಿ ಅಧಿಕಾರಿಗಳ ಎಚ್ಚರಿಕೆ. ಚಿಂತಾಮಣಿ ತಾಲ್ಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಆಗಸ್ಟ್ 26 ಮತ್ತು 27 ರಂದು 2 ದಿನಗಳ ಕಾಲ ನಡೆಯಲಿರುವ ಹಜರತ್ ಅಮ್ಮಾಜಾನ್ ಬಾವಾಜಾನ್ ಉರುಸನ್ನು ಶಾಂತಿಯುತವಾಗಿ ಆಚರಿಸಬೇಕು. ಉರುಸ್ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರಲು ಯತ್ನಿಸಿದರೆ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುತ್ತದೆ ಎಂದು ಗ್ರೇಡ್ 2 ತಹಶೀಲ್ದಾರ್ ರಾಜೇಂದ್ರ ಪ್ರಸಾದ್ ಹೇಳಿದರು. ಮುರುಗಮಲ್ಲ ಗ್ರಾಮದ ದರ್ಗಾದಲ್ಲಿ ಉರುಸ್ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಶಾಂತಿ ಸಮಿತಿ ಸಭೆಯಲ್ಲಿ ಮಾತನಾಡಿದರು. ಮುರುಗಮಲ್ಲ ಉರುಸ್ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿ ಪಡೆದಿದೆ. ರಾಜ್ಯ ಹಾಗೂ ಹೊರರಾಜ್ಯಗಳಿಂದಲೂ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾರ್ವಜನಿಕರು ಭಕ್ತಾದಿಗಳು ಶಾಂತಿಯುತವಾಗಿ ಹಾಗೂ ವಿಜೃಂಭಣೆಯಿಂದ ಉರುಸು ನಡೆಯಲು ಸಹಕರಿಸಬೇಕು. ಭಾಗವಹಿಸುವ ಪ್ರತಿಯೊಬ್ಬರೂ ತಮ್ಮ ಜೊತೆಯಲ್ಲಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರಬೇಕು ಎಂದು ಸೂಚಿಸಿದರು. ಭಕ್ತಾದಿಗಳು ದರ್ಗಾ ಸಮೀಪ ಇರುವ ಕೆರೆ, ಕುಂಟೆಗಳು, ಬೆಟ್ಟಗಳ ಕಡೆ ಹೋಗುವುದನ್ನು, ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಭಕ್ತಾದಿಗಳು ಇದಕ್ಕೆ ಸಹಕರಿಸಬೇಕು. ದರ್ಗಾ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ತಮ್ಮ ಜೊತೆಯಲ್ಲಿ ತಂದಿರುವ ಮಕ್ಕಳನ್ನು ಎಲ್ಲೆಂದರಲ್ಲಿ ಬಿಡಬಾರದು ಎಂದು ಹೇಳಿದರು. ಒಂದು ವೇಳೆ ಯಾರಾದರೂ ಪ್ಲಾಸ್ಟಿಕ್ ಬಳಕೆ ಮಾಡಿದರೆ, ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡಲು ಪ್ರಯತ್ನಿಸಿದರೆ ಅಂತಹ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಶಿಸ್ತು ಕ್ರಮ ಜರುಗಿಸಲು ಪೊಲೀಸ್ ಇಲಾಖೆಗೆ ಶಿಫಾರಸು ಮಾಡಲಾಗುವುದು ಎಂದು ಹೇಳಿದರು. ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಿಗೆ ಸೇರಿ ಶಾಂತಿಯುತವಾಗಿ ಉರುಸ್ ಆಚರಿಸುವುದು ಬಹಳ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಧಾರ್ಮಿಕ ಸಾಮರಸ್ಯಕ್ಕೆ ತೊಂದರೆ ಆಗದಂತೆ ನಡೆದುಕೊಳ್ಳಬೇಕು. ಈ ವೇಳೆ ಮಾತನಾಡಿದ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ, ಉರುಸ್ಗೆ ಬರುವ ಯುವಕರು ದಾರಿಯಲ್ಲಿ ಬೈಕ್ ವಹೀಲಿಂಗ್ ಮಾಡಿದರೆ ಪೊಲೀಸ್ ಇಲಾಖೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುತ್ತದೆ. ಕಾನೂನನ್ನು ಕೈಗೆ ತೆಗೆದುಕೊಳ್ಳಲು ಹೋಗಬಾರದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ವಕ್ಫ್ ಜಿಲ್ಲಾಧಿಕಾರಿ ಶಂಸುಲ್ ಮೊಯಿಜ್, ಬಟ್ಲಹಳ್ಳಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್, ತಾಲ್ಲೂಕು ಆರೋಗ್ಯಾಧಿಕಾರಿ ರಾಮಚಂದ್ರ ರೆಡ್ಡಿ, ದರ್ಗಾ ಮೇಲ್ವಿಚಾರಕ ತಯ್ಯೂಬ್ ನವಾಜ್, ವಕ್ಫ್ ಅಧಿಕಾರಿ ನವಾಜ್ ಆರ್. ಮಂಜುಳಾ, ಉಪತಹಶೀಲ್ದಾರ್ ಜಯರತ್ನಮ್ಮ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್, ಅಗ್ನಿಶಾಮಕ ದಳದ ಅಧಿಕಾರಿ ಲೋಕೇಶ್, ಉರುಸ್ ದರ್ಗಾ ಕಮಿಟಿ ಉಪಾಧ್ಯಕ್ಷ ಮಹಮ್ಮದ್ ಗೌಸ್, ಕಾರ್ಯದರ್ಶಿ ಆರಿಫ್ ಖಾನ್, ಅಲ್ಲಾಬಕಾಶ್, ಬಶೀರ್, ಹೋಟೆಲ್ ಬಾಬು, ಅಫ್ಜರ್, ಅಮೀರ್ ಜಾನ್, ಜಬಿ, ಮೂರ್ತಿ, ನವಾಜ್, ಮುನಿರಾಜು, ಅಜರ್ ಖಾನ್, ಪ್ಯಾರೆ ಜಾನ್, ಅಥಾವುಲ್ಲಾ ಮತ್ತಿತರರು ಭಾಗವಹಿಸಿದ್ದರು. ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಬೆಸ್ಕಾಂನಿಂದ ಮತ್ತು ಸಾರಿಗೆ ಎಲ್ಲರೂ ನಾವು ಚರ್ಚೆ ಮಾಡಿದ್ದೀವಿ. ಎಲ್ಲರೂ ಹೇಳಿದ್ದಾರೆ. ಮೊದಲನೇದಾಗಿ ಏನು ಅಂತಂದರೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಾವು ಎಲ್ಲ ಸಹಕಾರ ಕೊಡಿ. ನಾವು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತೀವಿ. ಎಲ್ಲಿ ಏನೇನು ಬೇಕೋ ಮೆನ್ನನ್ನು ನಾವು ಆದಷ್ಟು ಕೊಟ್ಟು ವ್ಯವಸ್ಥೆನ ಮಾಡ್ತೀವಿ. ನೀವು ಸಹಕಾರ ಕೊಡಿ ಅಂತ ಹೇಳಿದ್ದಾರೆ. ದಯವಿಟ್ಟು ನೀವು ಊರವರು ಎಲ್ಲರೂ ಸಹಕಾರ ಕೊಡಿ. ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ನಾವು ಉರುಸನ್ನು ಮಾಡೋಣ. ಎರಡನೇದು, ಸ್ವಚ್ಛತೆ ಕಡೆ ಗಮನ ಕೊಡಬೇಕು ಅಂತ ಹೇಳಿದ್ದೀವಿ. ಸ್ವಚ್ಛತೆಯ ನಮ್ಮ ವಕ್ಫ್ ಬೋರ್ಡ್ ಇಂದ ಏನೆಲ್ಲ ಸ್ವಚ್ಛತೆಯನ್ನು ಕಾಪಾಡಬೇಕು ಎಲ್ಲ ಸ್ವಚ್ಛತೆಯನ್ನು ಕಾಪಾಡ್ತಾರೆ. ದಯವಿಟ್ಟು ಯಾರನ್ನ ಹೆಚ್ಚು ಕಡಿಮೆ ಇದ್ರೂ ಕೂಡ ಸರ್ ಟೋಲ್ ಫ್ರೀ ನಂಬರ್ ಹಾಕಿ. ಸ್ವಚ್ಛತೆ ಏನಾರ ಇಲ್ಲ ಅಂತಂದಾಗ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿಬಿಟ್ಟು ನೀವು ಇಂಥ ಹತ್ರ ಹಿಂಗೆ ಆಗಬೇಕು ಹಿಂಗೆ ನೋಡಿ ಅಂತ ದಯವಿಟ್ಟು ನೀವು ಗ್ರಾಮಸ್ಥರು ಯಾರು ನಮ್ಮ ಅಧಿಕಾರಿಗಳು ಕೂಡ ಆಗಿರ್ಬೋದು. ನಮ್ಮ ಯಾಕಂದರೆ ಇವರು ಆರೋಗ್ಯ ಇಲಾಖೆಯಿಂದ ಇದ್ದಾರೆ, ಅವ್ರಿಗೂ ಅನ್ನಿಸ್ಬೋದು, ನಿಮಗೂ ಅನ್ನಿಸ್ಬೋದು, ಇಂಥ ಹತ್ರ ಕ್ಲೀನ್ ಇಲ್ಲ ಅಂತ ಹೇಳ್ಬೋದು. ದಯವಿಟ್ಟು ಆ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿ ಇದನ್ನು ಹೇಳ್ಕೊಂಡು ಕ್ಲೀನಾಗಿ ಇಟ್ಕೊಳ್ಳಿ. ನಮ್ಮ ಗ್ರಾಮ, ನಮ್ಮ ತಾಲೂಕು, ನಮ್ಮ ದೇವಸ್ಥಾನ, ನಮ್ಮ ಹೆಮ್ಮೆ ಆಗ್ಬೋದಾ? ದೃಷ್ಟಿಯಿಂದ ಈಗ ಡಾಕ್ಟರ್ಸು ಹೇಳಿದ್ದಾರೆ, ಅವರು ಲಾಸ್ಟ್ ಟೈಮ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲೇ ಕ್ಯಾಂಪ್ ಹಾಕ್ಬಿಟ್ಟು ಡಾಕ್ಟರ್ಸು ಇರ್ತಾರೆ. ಏನಾರ ಹೆಚ್ಚು ಕಡಿಮೆ ಆದ್ರೂ ಆ್ಯಂಬುಲೆನ್ಸ್ ಕೂಡ 2 ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ವ್ಯವಸ್ಥೆನೂ ಆಗುತ್ತೆ ಸರ್. ನೋಡ್ಕೊಳ್ಳಿ, ಆ್ಯಂಬುಲೆನ್ಸ್ 2, ಇನ್ನೂ ಒಂದು ಸ್ಪೇರ್ ಇಟ್ಕೊಳ್ಳಿ ಸರ್ ದಯವಿಟ್ಟು. ಅಲ್ಲ, ಸ್ಪೇರ್ ನೋಡಿಕೊಂಡು ಇಟ್ಕೊಂಡು ವ್ಯವಸ್ಥೆ ಏನು ಹೆಚ್ಚು ಕಡಿಮೆ ಆದರೆ ನೋಡ್ಕೊಳ್ಳಿ. ದೇವರಿಂದ ಏನು ಹೆಚ್ಚು ಕಡಿಮೆ ಆಗೋದು ಬೇಡ. ಬೆಸ್ಕಾಂ ಅವ್ರಿಗೆ ಹೇಳಿದ್ವಿ ನೋಡಿ, ಬ್ಲ್ಯಾಕ್ ಸ್ಪಾಟ್ಸ್ ಅಂತಂದ್ಬಿಟ್ಟು ಯಾವುದು ಗುರುತಿಸ್ತಾರೋ ನೀವು ಅವ್ರ ಜೊತೆಯಲ್ಲಿ ಕೋಆರ್ಡಿನೇಷನ್ ಮಾಡ್ಕೊಳ್ಬೇಕು. ಕೋಆರ್ಡಿನೇಷನ್ ಮಾಡಿಕೊಂಡು ಕರೆಂಟನ್ನು ಯಾವುದೇ ರೀತಿಯಲ್ಲೂ ಹೋಗ್ದಿರ ನೋಡ್ಕೊಳ್ಳಿ. ನೈಟ್ ಅಂತೂ ದಯವಿಟ್ಟು 1 ನಿಮಿಷ ಕೂಡ, 1 ಸೆಕೆಂಡ್ ಕೂಡ ನಾನು ಹೇಳ್ತೀನಿ ಹೋಗ್ದಿರ ನೋಡ್ಕೊಳ್ಳಿ. ಅದೊಂದು ಮೇಯ್ನ್ ನಿಮ್ಮ ಕಡೆಯಿಂದ ನಮ್ಗೆ ಆಗಬೇಕಾಗಿರೋದು. ಕೋಆರ್ಡಿನೇಷನ್ 3 ಜೊತೆ ಕೋಆರ್ಡಿನೇಷನ್ ಮಾಡ್ಕೊಳ್ಳಿ. ಬಸ್ಸು ಹೇಳಿದಂತೆ ನೀವು ನೋಡಿ, ಬಸ್ ಸ್ಟ್ಯಾಂಡಲ್ಲಿ ಚಿಂತಾಮಣಿಯಲ್ಲಿ ಒಂದು ಸ್ಥಳನ ಸ್ಪೇಷಿಯಸ್ ಚೆನ್ನಾಗಿ ಎಲ್ಲರೂ ಬಂದಿದ ತಕ್ಷಣ ಗುರುತಿಸ್ಬೇಕು. ಒಂದು ವೇಳೆ ಸ್ವಲ್ಪ ದೂರ ಆದರೂ ಕೂಡ 2 ಫ್ಲೆಕ್ಸ್ ಆದ್ರೂ ಸೈನ್ ಬೋರ್ಡ್ಸ್ ಹಾಕಬೇಕು. ಇಂಥ ಹತ್ರ ಮುರುಗಮಲ್ಲಾಗೆ ಹೋಗಂತ ಬಸ್ ಇದೆ, ಹೋಗಿ ಅಂತ ಹೇಳಬೇಕು. ಬಸ್ ವ್ಯವಸ್ಥೆ ಹೆಂಗೆ ಅಂತಂದರೆ 2 ಬಸ್ ಇರಬೇಕು. ಆ ಒಂದು ಬಸ್ ಮೂವ್ ಆಯಿತು ಅಂದರೆ ಇನ್ನೊಂದು ಬಸ್ಸು ಅಲ್ಲಿ ಬಂದು ನೀವು ನಿಲ್ಲಿಸಬೇಕು. ಸುಸಜ್ಜಿತವಾಗಿರ್ತಕ್ಕಂಥ ಬಸ್ಸುಗಳು ಅಂಥವು ಹಾಕಿ ಮತ್ತೆ ನಿಂತೋಗಿ ಗಡಗಡ ಹಾಕಿಕೊಳ್ಳೋ ಥರ ಆಗಿರ್ಬೋದು. ದಯವಿಟ್ಟು ಆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಡಿಪಾರ್ಟ್ಮೆಂಟಿಂದ ಹೇಳಿದ್ರು, ಆ ಬಸ್ಸುಗಳು ಇಲ್ಲಿ ನಿಲ್ಲಿಸೋವಾಗ ಕ್ಲಾಶ್ ಆಗಬಾರ್ದು. ಪ್ರೈವೇಟ್ ವೆಹಿಕಲ್ಸು ನಿಮ್ಮದು ಕ್ಲಾಶ್ ಆಗ್ತೀರಾ, ನಿಮ್ಮ ಮೆನ್ಸನ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಅವತ್ತಿಗೆ ನಿಮ್ಮ ಮೆನ್ಸನ್ ಜಾಸ್ತಿ ಹಾಕಿ ನೀಟ್ ಅಂದರೆ ಬಂದಿದ್ದ ಗಾಡಿ ಹೆಂಗೆ ಹೋಗ್ಬೇಕು ಅಂತಂದರೆ ರೌಂಡ್ ಶೇಪಲ್ಲಿ ಹಿಂಗೆ ಬರ್ತಾ ಇರಬೇಕು, ಹಿಂಗೆ ಹೋಗ್ತಾ ಇರಬೇಕು. ಅಲ್ಲಿ ಬಂದು ಹಿಂದಕ್ಕೆ ರಿವರ್ಸ್ ಹಾಕಿ
ಮತ್ತು ಅದನ್ನ ತೆಗೆದು ಇನ್ನೊಬ್ರು ಬಂದು ನಿಲ್ಲಿಸಿ ಅಡ್ಡಾಗ್ಬಿಟ್ಟು ಆಗಬಾರ್ದು. ರೌಂಡ್ ಶೇಪಲ್ಲಿ ಮಾಡಿ, ನಿಮ್ಮದೇ ಆಗಿರ್ಬೋದು ಅವ್ರದ್ದೇ ಆಗಿರ್ಬೋದು, ರೌಂಡ್ ಶೇಪಲ್ಲಿ. ಅಂದರೆ ಬಸ್ ಅಂತೇಳಿದವರು ರಿಕ್ವೈರ್ಮೆಂಟ್ ಅವ್ರು ಕೊಡ್ತಾರೆ. ನೀವು ಎಸ್ಟಿಮೇಷನ್ ಕೊಟ್ಟಿದ್ದೀರಾ ಆಲ್ಮೋಸ್ಟ್ ಅಲ್ಲೂ. ಆ ರಿಕ್ವೈರ್ಮೆಂಟ್ ಪ್ರಕಾರ ವ್ಯವಸ್ಥೆ ಮಾಡಿಕೊಂಡು ಸ್ವಲ್ಪ ಇದಾಯ್ತಲ್ಲ. ಮತ್ತು ಇನ್ನೂ ಒಂದು ನೀರಿನ ವ್ಯವಸ್ಥೆಗೆ ಸರ್, ಕುಡಿಯೋ ವ್ಯವಸ್ಥೆಗೆ ಅವಾಗಲೇ ಹೇಳಿದಂಗೆ ಇಬ್ಬರನ್ನ ನೀವು ಪರ್ಟಿಕ್ಯುಲರ್ ಆಗಿ ಆ ವಾಟ್ರನ್ನು ಎಷ್ಟಿದೆ ಎಷ್ಟಿಲ್ಲ, ಏನಾಗ್ತಾ ಇದೆ ಏನಿಲ್ಲ ಅಂತ ನೋಡಿಕೊಂಡು ಇನ್ಫಾರ್ಮೇಷನ್ ಮಾಡ್ಕೊಳ್ಳೋದಕ್ಕೆ ಇಬ್ಬರು ಸ್ಟಾಫ್ನ ಅದಕ್ಕೆ ಸಪ್ರೇಟ್ ನೀವು ಇದು ಮಾಡಬೇಕು. ಕುಡಿಯೋ ನೀರಿಗೆ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗದಿರ ಇರಬೇಕು. ಕ್ಲೀನ್ನೆಸ್ ಬಗ್ಗೆ ದಯವಿಟ್ಟು ಆ ನೀರು ಕೂಡ ಅಷ್ಟೇ ಒಂದು ನೋಡ್ಕೊಳ್ಳಿ. ಆರೋಗ್ಯ ಮೈಕ್ಸ್ ನೀವು ಮಾಡೇ ಮಾಡ್ತೀರಾ, ಬಟ್ ಒಂದು ಅನೌನ್ಸ್ಮೆಂಟ್ಗೆ ಅದು ಯಾಕಂದರೆ 24/7 ಇರಬೇಕು, ಆಯ್ತಲ್ಲ. ಮೈಕ್ ನೋಡ್ಕೊಳ್ಳಿ. CC ಕ್ಯಾಮ್ರಾ ಕೂಡ ಹೇಳಿದ್ದಾರೆ. ಅದು CC ಕ್ಯಾಮ್ರಾ ಬಗ್ಗೆ, ಲೈಟಿಂಗ್ ಬಗ್ಗೆ ಮತ್ತು ಲೈಟಿಂಗ್ ಬಗ್ಗೆ ಎಲ್ಲ ಅವಾಗಲೇ ಹೇಳಿದ್ದೀನಿ. ನೀವೆಲ್ಲ ನೀವು ಹೋಗಿ ಒಂದ್ಸತಿ ನೋಡಿಕೊಂಡು ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿ. ಪಾರ್ಕಿಂಗ್ ವ್ಯವಸ್ಥೆ ಪ್ರೈವೇಟ್ ವೆಹಿಕಲ್ಸ್ಗೆ ಅದಕ್ಕೊಂದು ಮುರುಗಮಲ್ಲದಲ್ಲಿ ಅಮ್ಮಾಜಾನ್ ಬಾವಾಜಾನ್ ಉರ್ಸ್ ಕಾರ್ಯಕ್ರಮ ಇದೆ. ಈ ತಿಂಗಳ 26, 27 ಅಂದರೆ ಉರ್ಸ್ ಅಂತ ಹೇಳಲ್ಲ ಇಲ್ಲಿ ಯಾಕಂದರೆ ಎಲ್ಲರೂ ಸೇರಿ ಹಿಂದೂ ಮುಸ್ಲಿಮ್ಸ್ ಸಿಖ್ಸ್ ಆಗಿ ಅವರೆಲ್ಲ ಸೇರಿ ಒಂದು ಹಬ್ಬ ಅಂತಾರೆ. ಯಾರು ಉರ್ಸ್ ಅಂತ ಹೇಳಲ್ಲ. ಸಾವಿರಾರು ಜನ ಬರೋ ಜಾಗ ಇದು, ಎಲ್ಲರೂ ಬರ್ತಾರೆ. ಅದರಿಂದ ದಯವಿಟ್ಟು ಇನ್ನೊಂದೇನಂದರೆ ನಾನು ಮನವಿ ಮಾಡೋ ಜನಗಳಲ್ಲಿ ಬರೋವರು ತಮ್ಮ ಆಧಾರ್ ಕಾರ್ಡು ಅದೆಲ್ಲ ತಗೊಂಡು ಬನ್ನಿ. ಮತ್ತು ಇಲ್ಲಿ ಬಂದ ಮೇಲೆ ಸ್ವಚ್ಛತೆಯನ್ನು ಕಾಪಾಡಬೇಕು. ಆಮೇಲೆ ಮಕ್ಕಳನ್ನ ಸ್ವಲ್ಪ ತಾವೇ ನೀವು ಹೇಳಬೇಕು, ಅಲ್ಲಿ ಕುಂಟೆ ಬಾವಿ ಇರ್ತದೆ, ಆ ಕಡೆ ಹೋಗಬಾರ್ದು, ವೀಲಿಂಗ್ ಮಾಡಬಾರ್ದು ಅಂತ ದಯವಿಟ್ಟು ನೀವು ಹೇಳಿ. ಯಾಕಂದರೆ ಪೊಲೀಸವರು ಇವತ್ತು ಮೀಟಿಂಗ್ ನಡೆದಿತ್ತು, ಆ ಮೀಟಿಂಗ್ನಲ್ಲಿ ಹೇಳಿದ್ದಾರೆ. ಮತ್ತೆ ಅವ್ರು ಇದು ಮಾಡಿದ್ರೆ ಅವ್ರೇನು ಕ್ರಮ ತಗೊಳ್ತಾರೆ. ಅದರಿಂದ ದಯವಿಟ್ಟು ಬರೋರು ಭಕ್ತಾದಿಗಳು ಇದರಿಂದ ದಯವಿಟ್ಟು ಗಮನ ಇರಲಿ. ಯಾಕಂದರೆ ಈ ಜಾಗ ನಾವು ಬರೋದು ದೇವ್ರ ಹತ್ರ ಕೇಳ್ಕೊಳಕ್ಕೆ ಬರ್ತೀರಿ, ನಾವು ತಗೊಂಡು ಹೋಗಬೇಕು. ಮತ್ತು ಇನ್ನೊಂದೊಂದು ವಿಶೇಷವಾಗಿ ನಾನು ಹೇಳೋದೇನೆಂದರೆ, ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಕೋಲಾರ ಡಿಸ್ಟಿಕಲ್ಲಿ ಮಳೆ ಹವಾಬ ಇದೆ. ಅದರಿಂದ ನಾವೆಲ್ಲರೂ ಸೇರಿ ಅಮ್ಮಾಜಾನ್ ಬಾವಾಜಾನ್ ಹತ್ರ ಕೇಳಿಕೊಂಡು ಅವರು ದೇವ್ರ ಹತ್ರ ಕೇಳಿ ಈ ನಮ್ಮ 2 ತಾಲೂಕನ್ನು ಮಳೆ ಬರಲಿ ಅಂತಬಿಟ್ಟು. ಯಾಕಂದರೆ ಜನ ಅದು ಯಾರು ಅಂತ ಆ ಕಡೆ ಒಂದು ಹೋಗ್ತಾರೆ, ನೀರು ಕುಡಿತಾರೆ. ಜಾನುವಾರುಗಳು ಎಲ್ಲಿ ಕುಡಿಬೇಕು? ಅದರಿಂದ ದಯವಿಟ್ಟು ಆ ದೇವ್ರ ಹತ್ರ ಪ್ರಾಣಿಗಳು ಅವ್ರನ್ನ ನೀರಿಲ್ಲ, ಆ ನೀರನ್ನು ಇದರಿಂದ ದೇವ್ರ ಹತ್ರ ನಾವು ಅಮ್ಮಾಜಾನ್ ಬಾವಾಜಾನ್ ಹತ್ರ ಪ್ರಾರ್ಥನೆ ಮಾಡಿ, ಅವರು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನಮ್ಮ 2 ಜಿಲ್ಲೆಗಳನ್ನು ಮಳೆ ಮಾಡಲಿ ಅಂತ ಈ ಉರ್ಸಲ್ಲಿ ನಾವೆಲ್ಲರೂ ಅವ್ರ ಹತ್ರ ಇದು ಮಾಡೋಣ. ಅದರಿಂದ ದಯವಿಟ್ಟು ನೀವು ಕೇಳಿ, ನಾವು ನಮ್ಮ ಕಂಪ್ನಿಯಿಂದನೂ ನಾವು ಕೇಳ್ತೀನಿ. ಈ ಕಂಪ್ನಿ ದರ್ಗಾ ಕಂಪ್ನಿ, ನಾನು ವೈಸ್ ಪ್ರೆಸಿಡೆಂಟು. ನಾವು ಕಂಪ್ನಿ ಪರವಾಗಿ ನಾವು ನಿಮಗೆ ಬರೋ ಭತ್ತಾಗಳಿಗೆಲ್ಲ ಸವಲತ್ತು ಇದೆ. ಏನು ಪೆಂಡಾಲ್ ಇದೆ, 27ನೇ ತಾರೀಕು ಖವಾಲಿ ಇದೆ, ಊಟದ ವ್ಯವಸ್ಥೆ ಇರ್ತದೆ, ನೀರನ್ನು ಇರ್ತದೆ, ಎಲ್ಲ ಇರ್ತದೆ. ನಾವು ಬರೋರು ನಮ್ಮ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೋಬೇಕು, ನಾವು ಕ್ಲೀನ್ ಮಾಡಬೇಕು. ಈ ಜಾಗ ಅಂತದಂದ್ಬಿಟ್ಟು ನಮ್ಮ ಮನಸ್ಸಲ್ಲಿ ಬರಬೇಕು. ನಾವು ಬಂದರೆ ಅದೇ ಸ್ವಚ್ಛತೆ ಇರ್ತದೆ. ಅದರಿಂದ ದಯವಿಟ್ಟು ತಾವು ಬರೋರೆಲ್ಲ ನಿಮ್ಗೆ ಗೊತ್ತಿದೆ, ಜಾಸ್ತಿ ನಾವೇನು ಹೇಳೋಷ್ಟಿಲ್ಲ, ನಿಮಗೂ ಎಲ್ಲ ಗೊತ್ತಿರೋದು. ಇಲ್ಲಿ ಸಾವಿರಾರು ಜನ ಏನಂದರೆ ಬರ್ತಾರೆ. ಆವತ್ತು ಇದೇ ತಿಂಗಳ 26, 27 8ನೇ ತಿಂಗಳು 2026 ಈ ದಿನ ಭಕ್ತಾದಿಗಳನ್ನು ನಾವು ಮನವಿ ಮಾಡೋದೇನೆಂದರೆ, ತಮ್ಮ ಆಧಾರ್ ಕಾರ್ಡು ಅವೆಲ್ಲ ತಗೊಂಡು ಬರಬೇಕು. ನಿಮ್ಮ ಮಕ್ಕಳಿಗೆ ನೀವು ಜವಾಬ್ದಾರಿಯನ್ನು ನೀವು ನೋಡ್ಕೋಬೇಕು. ಮತ್ತು ವೀಲಿಂಗ್ ಮಾಡೋದಾಗಲಿ, ಮತ್ತು ಬಾಯಿಗಳ ಹತ್ರ ಹೋಗೋದು, ಕುಂಟೆಗಳ ಹತ್ರ ಹೋಗೋದು, ಅದನ್ನು ದಯವಿಟ್ಟು ಹೋಗೋಕ್ಕೆ ಕೊಡಬೇಡ್ರಿ. ನೀವು ಹೇಳ್ರಿ, ನಾವು ಮೀಡಿಯಾ ಮುಖಾಂತರ ನಾವು ಅದನ್ನು ನಿಮ್ಮನ್ನು ತಿಳಿಸಿದ್ದೀವಿ. ನೀವು ಅದು ದಯವಿಟ್ಟು ಅದ್ರ ಮೇಲೆ ಗಮನ ಇರಿಸ್ಬೇಕು ಅಂದ್ಬಿಟ್ಟು ನಿಮ್ಮೆಲ್ಲರಿಗೂ ನಾವು ಕೇಳ್ಕೊಳ್ತೀವಿ, ಮನವಿ ಮಾಡ್ಕೊಳ್ತೀರಿ. ಜೈ ಹಿಂದ್, ಜೈ ಕರ್ನಾಟಕ. औज़ुबिल्लाहि मिनश शैतानिर रजीम, बिस्मिल्लाहिर रहमानिर रहीम। अब ये इतला जाती है कि जो अम्मा जान बाबा जान जो मुरुगमल्ला में हैं, उनका यही महीने में जो 26 तारीख का गाँव का संदल है, 27 तारीख को गवर्नमेंट का संदल है। और जो भी तुम्हें आने वाले हैं, आपका आधार कार्ड
और आपके बच्चों का और जेबों का, मोबाइल का, इसका और उसका आप ख़ास तौर पर ख्याल रखना आप। और जो हमें जो जगह जा रही, जो मांगने जा रही, जो उनसे हासिल कर ले को, हमें हासिल कर ले को जाना की तो ऐसी जगह में आते, मुक़द्दस जगह है ये हासिल कर ले जाने की जगह है ये। ऐसा उनके पास जो हमें दुआ मांगे तो उन्होंने हमारे वास्ते अल्लाह ताला उनके पास दुआ मांगो, हमारे पूरे मुरादा, हमारे तकलीफ़, हमारे ये सभी शफा होती को बोल को मैं आ रही सो वही नियत रखो इस टेम्पो हमारे बच्चों को होंगे वो व्हीलिंग करने का होंगे। अब एक वो बच्चे हमारे खास तौर पर क्या करती, हमारे जो बच्चे को ले लेते, हमारी बच्चा को देख लेने की जवाबदारी हमारी। यहाँ बोले तो देखो खाना रहता है, सब कुछ मिलता है, क्या भी ये कर बोले जो उनके नाम को दाल को खिलाने वाले बहुत से बहुत आती, क्या भी उसमें तो भी क्या भी है नहीं, तुम्हारे बच्चों को तुम्हें देख ले को सेफ्टी रख लो। और जो भी आती तुम्हारा आधार कार्ड ये वो सब ले लेकर आओ, हवा आराम से संदल ये भी देखो, ये कव्वाली भी सुनो, सब जाने के आराम से बस्सा की सहूलत है, सब कुछ है सहूलत है। तुम ना ये महीने में 26 तारीख 27 तारीख को 26 तारीख को आपको गाँव का संदल है, 27 तारीख को आपको गवर्नमेंट का संदल है। 8वां महीना 2026 आ रहे का यही महीने में आप जो आ रहे, आपका जो ख्याल रखना बोल के आपसे हमें गुजारिश है हमारी।